ಗ್ಯಾಸ್ ಸಿಲಿಂಡರ್ ಅಭಾವ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ಇಲ್ಲದೆ ಹಾಲು ಮೊಸರು ತೆಗೆದುಕೊಳ್ಳದ ಮಾಲೀಕರು. ಹೋಟೆಲ್ ಮುಂದೆಯೇ 15 ಲೀಟರ್ ಹಾಲು ಬಿಟ್ಟಿರುವ ಮಾಲೀಕರು. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿರುವಂತಹ ನ್ಯೂ ಎಸ್ಎಲ್ವಿ ಹೋಟೆಲ್ನಲ್ಲಿ ಈ ದೃಶ್ಯ ಕಂಡುಬಂದಿದೆ. 15 ಲೀಟರ್ ಹಾಲು ಮೊಸರು ಸಪ್ಲೈ ಮಾಡಿದ್ದ ವ್ಯಾಪಾರಿ. ಆದರೆ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಹಾಲು ಮೊಸರು ಇದ್ಯಾವುದನ್ನು ಕೂಡ ಹೋಟೆಲ್ ಮಾಲೀಕರು ಟಚ್ ಮಾಡ್ತಾ ಇಲ್ಲ. ಗ್ಯಾಸ್ನ ಅಭಾವ ಇದೆ. ಕಮರ್ಷಿಯಲ್ ಸಿಲಿಂಡರ್ಸ್ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಟ್ಟಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನಮ್ಮ ಪ್ರತಿನಿಧಿ ವಿನಯ್ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಮರ್ಷಿಯಲ್ LPG ಸಿಲಿಂಡರ್ಗಳ ಅಭಾವ ಹೋಟೆಲ್ ಮಾಲೀಕರ ಅಕ್ಷರಶಃ ಪರದಾಟ ಕಾಣಾಗಿದೆ. ಸದ್ಯಕ್ಕೆ ನಾನೀಗ ವಿಜಯನಗರ RPC ಬಡಾವಣೆ ಮುಂಭಾಗದಲ್ಲಿರುವಂತಹ ನ್ಯೂ SLV ಹೋಟೆಲ್ ಮುಂಭಾಗದಲ್ಲಿದ್ದೀನಿ. ತುಂಬ ಹಳೆಯದಾದಂಥ ಹೋಟ್ಲು. ಸಾಕಷ್ಟು ವೆಜ್ ವೆರೈಟಿ ಅಡುಗೆಗಳು ತಿಂಡಿಗಳನ್ನು ಮಾಡಿ ಗ್ರಾಹಕರ ಗಮನ ಸೆಳೆದಿರುವಂಥ ಹೋಟ್ಲು ಸದ್ಯಕ್ಕೆ ಈಗ ಬೀಗ ಹಾಕಿದೆ. ಇದಕ್ಕೆ ಕಾರಣ ಏನಂದರೆ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಕಮರ್ಷಿಯಲ್ LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕಳೆದ 3-4 ದಿವಸಗಳಿಂದ ಕೂಡ ನಾವು ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೇಳಿದ್ದೀವಿ, ಯಾರೂ ಕೂಡ ನಮಗೆ ಸಿಲಿಂಡರ್ಗಳು ಕೊಡ್ತಾ ಇಲ್ಲ. ಇನ್ನು ಕಾಳಸಂತಿಯಲ್ಲಿ 8,000 9,000 ಸಿಲಿಂಡರ್ಗಳಿಗೆ ಹೇಳ್ತಾರೆ. ನಮಗೆ ಪ್ರತಿ ದಿವಸ 2-3 ಸಿಲಿಂಡರ್ಗಳು ಬೇಕು. ಎಲ್ಲಿಂದ ನಾವು 10,000 ಕೊಟ್ಟು ಸಿಲಿಂಡರ್ಗಳನ್ನು ತರೋದು? ಆ ಸಿಲಿಂಡರ್ಗಳನ್ನು ತಂದು ಹೋಟೆಲ್ ನಡೆಸುವುದಾದರೂ ಹೇಗೆ? ಸಿಬ್ಬಂದಿಗಳಿಗೆ ವೇತನ ಕೊಡೋದು ಹೇಗೆ? ತಿಂಡಿಗಳನ್ನು ತಯಾರಿಸೋದು ಹೇಗೆ? ದೊಡ್ಡ ಸಮಸ್ಯೆಗೆ ಹೋಟೆಲ್ ಮಾಲೀಕರು ರಾಜಧಾನಿ ಬೆಂಗಳೂರಿನಾದ್ಯಂತ ಈ ರೀತಿಯಾದ ಒಂದು ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದಾರೆ. ನಾವು ಸಾಕಷ್ಟು ಹೋಟ್ಲ್ಗಳನ್ನು ಬಂದಾಗಿರೋದು ತೋರಿಸ್ತಾ ಇದ್ದೀವಿ. ಈಗ ನ್ಯೂ SLV ಹೋಟ್ಲ್ ಬಂದಾಗಿರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಕೇವಲ ಹೋಟೆಲ್ ಬಂದಲ್ಲ, ಹೋಟೆಲ್ ಇವತ್ತು ಬಂದಾಗಿದೆ. ಆದರೆ ನೀವು ಹಾಲಿನ ಪ್ಯಾಕೆಟ್ಗಳನ್ನು ನೋಡ್ಬೋದು. ನಂದಿನಿ ಹೋಟ್ಲಿಗೆ ಬೇಕಾಗಿರುವಷ್ಟು 15 ಲೀಟರ್ನಷ್ಟು ಹಾಲು ತರಿಸಿದ್ದಾರೆ, ಮೊಸರನ್ನು ತರಿಸಿದ್ದಾರೆ, ಬೇಕಾಗಿರುವಂತಹ ಹಾಲಿನ ಉತ್ಪನ್ನಗಳನ್ನು ತರಿಸಿದ್ದಾರೆ. ಯಾಕೆಂದರೆ ಒಂದು ಕಾಫಿ ಟೀ ಮಾಡಬೇಕಾದ್ರೆ ಮತ್ತು ಏನಾದರೂ ಆಹಾರ ತಿಂಡಿಗಳನ್ನು ತಯಾರಿಸಬೇಕಂದ್ರೆ ಮೊಸರು ಕೂಡ ಬೇಕು. ಹೀಗಾಗಿ ಸಾಕಷ್ಟು ನಂದಿನಿ ಹಾಲಾಗಿರ್ಬೋದು, ಹಾಲಿನ ಉತ್ಪನ್ನಗಳನ್ನು ತರಿಸೋದು ಕೂಡ ವೇಸ್ಟ್ ಆಗಿದೆ. ಹೋಟ್ಲ್ ಮುಂಭಾಗದಲ್ಲಿ ಬಿದ್ದಿದೆ. ಆದರೆ ಮಾಲೀಕರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳೇ ಇಲ್ಲ. ಸಿಲಿಂಡರ್ ಸಿಕ್ಕರೆ ತಾನೇ ಹೋಟ್ಲ್ಗಳನ್ನು ಓಪನ್ ಮಾಡಿ ಅವುಗಳ ಬಳಕೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಹೀಗಾಗಿ ನಮಗೆ ಲಾಸ್ ಆದರೂ ಪರವಾಗಿಲ್ಲ ಸರ್, ಸಿಲಿಂಡರ್ ಇದ್ದರೆ ತಾನೇ ನಾವೇನಾದರೂ ಕುಕ್ ಮಾಡ್ಬೋದು, ಹೋಟ್ಲನ್ನು ಆರಂಭ ಮಾಡಿ ಅವುಗಳನ್ನು ಯೂಸ್ ಮಾಡ್ಬೋದು. ಆದರೆ ನಮಗೆ ಅದು ಯೂಸೇ ಆಗಲ್ಲ, ನಾವು ಅದನ್ನು ತಿರಸ್ಕರಿಸೋಕ್ಕೂ ಕೂಡ ಆಗಲ್ಲ. ಬಂದು ಬೆಳಗ್ಗೆ ಇಟ್ಟು ಹೋಗಿದ್ದಾರೆ, ನಮಗೆ ಇವತ್ತು ಹೋಟ್ಲ್ ಓಪನ್ ಆಗಿಲ್ಲ. ಈ ರೀತಿಯಾದ ಸಮಸ್ಯೆಗಳನ್ನು ಮಾಲೀಕರು ಹೊರಾಗ್ತಾರೆ. ಇಲ್ಲಿರುವಂತಹ ಗ್ರಾಹಕರು ಏನು ಹೇಳ್ತಾರೆ ಮಾತಾಡ್ತೀನಿ. ಸರ್, 15 ಲೀಟರ್ ಹಾಲು ಹೀಗೆ ಹೋಟ್ಲ್ ಮುಂದೆ ಬಿದ್ದಿದೆ, ಯಾಕೆಂದರೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ. ಏನು ಹೇಳ್ತೀರಿ ಸರ್? ಈ ಥರ ಹೋಗ್ತಾ ಇದ್ದಾರೆ ಪಾಪ. ಓನರ್ ಹಿಂಗೆ ಮಾಡೋದು ಹೆಂಗೆ ಪಾಪ? ಅವ್ರು ಫಸ್ಟೇ ಬಾಡಿಗೆ ಕಟ್ಟೋಕ್ಕೆ ಆಗ್ತಾಯಿಲ್ಲ, ಹೋಟ್ಲ್ ನಡೆಸೋಕ್ಕಾಗ್ತಾಯಿಲ್ಲ, ಜನಗಳಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಹೋಟ್ಲ್ ಹೆಂಗೆ ನಡೆಸೋದು ನಮಗೂ ಗೊತ್ತಾಗಲ್ಲ ಪಾಪ. ಈ ಥರ ಲಾಸ್ ಆಗಾರೆ ಅವ್ರಿಗೂ ಕಷ್ಟ ಇದೆ, ಜನಗಳಿಗೂ ಕಷ್ಟ ಆಗ್ತಾ ಇದೆ. ನೀವೇನು ಹೇಳ್ತೀರಿ? ಎಷ್ಟು ಸಮಸ್ಯೆ ಇದು? ಸಮಸ್ಯೆ ತುಂಬಾ ಇದೆ ಸರ್. ಸಿಲಿಂಡ್ರದಿಂದನೇ ಪ್ರಾಬ್ಲಮ್ ಇದೆ. ಈಗ ಹಾಲು ಕಾಫಿಲಿ ಸುಮಾರು ವರ್ಕೌಟ್ ಆಯ್ತದೆ, ಅವ್ರಿಗೂ ಲಾಭ ಬರ್ತದೆ. ಸಿಲಿಂಡ್ರ್ ಇದ್ದರೆ ಏನಾದ್ರು ಮಾಡ್ತಾ ಇರ್ತಾರೆ, ನಾಷ್ಟ ತಿಂಡಿ ಮಾಡಿದ್ರೆ, ರೈಸ್ ಮಾಡಿದ್ರೆ ಎಲ್ಲದೂ ವರ್ಕೌಟ್ ಆಯ್ತದೆ. ಇಲ್ಲಾಂದರೆ ಹಿಂಗೆ ನೋಡಿ ಯಾರಿಗೂ ಸಂಬಳ ಕೊಡೋಕ್ಕಾಗಲ್ಲ ಅಂತೇಳಿ ಅವರು ಬಾಗ್ಲಾಕ್ ಹೋಗಿದ್ದಾರೆ. ಸಿಲಿಂಡ್ರು ಇಲ್ಲದೆ ಇರೋದ್ರಿಂದನೇ ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಹಾಲು ಕಾಫಿ ಎಲ್ಲ ವೇಸ್ಟ್ ಆಯ್ತಾ ಇದೆ ಸರ್. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತೀನಿ. ಲೀಟರ್ ಗಟ್ಟಲೆ ಹಾಲು ಮೊಸರು ಎಲ್ಲವೂ ಕೂಡ ವೇಸ್ಟ್ ಆಗ್ತಾ ಇರೋದು. ಇದು ಸದ್ಯದ ಬೆಂಗಳೂರಿಗೆ ಬಂದಿರುವಂಥ ಒಂದು ದುಸ್ಥಿತಿ. ಇದು ಕೇವಲ LPG ಸಿಲಿಂಡರ್ ಅಭಾವದಿಂದ ಹೋಟ್ಲುಗಳು ಬಂದಾಗಿಲ್ಲ, ಇದರ ನಂಬಿಕೊಂಡಿರೋ ಉದ್ಯಮಗಳ ಸ್ಥಿತಿ ನೋಡಿ. ಲೀಟರ್ ಹಾಲು ಮೊಸರು ಎಲ್ಲವೂ ಕೂಡ ವೇಸ್ಟ್ ಆಗ್ತಾ ಇದೆ. ಯಾಕೆಂದರೆ ಹೋಟ್ಲು ಉದ್ಯಮದ ಮೇಲೆ ಕೇವಲ ಒಂದೇ ಇಂಡಸ್ಟ್ರಿ ಡಿಪೆಂಡ್ ಆಗಿಲ್ಲ, ಉದ್ಯೋಗಿಗಳು ಡಿಪೆಂಡ್ ಆಗಿದ್ದಾರೆ. ಅವ್ರ ಹೊಟ್ಟೆ ಜೀವನ, ಅವರ ಮನೆತನ ನಡೆಯುವಂಥದ್ದು, ತರಕಾರಿ, ರೈತರು, ಅದನ್ನು ತಂದು ಹಾಕುವಂಥ ಒಬ್ಬ ವ್ಯಾಪಾರಿ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗ್ತದೆ. ಹೀಗಾಗಿ ಹೋಟೆಲ್ ಉದ್ಯಮದ ಮೇಲೆ LPG ಕಮರ್ಷಿಯಲ್ ಸಿಲಿಂಡರ್ ಅಭಾವ ಒಂದು ದೊಡ್ಡ ಸಂಕಷ್ಟಕ್ಕೆ, ಅವರ ಒಂದು ದೊಡ್ಡ ಸಮಸ್ಯೆಗೂ ಕೂಡ ಸಿಲುಕಿಸಿರುವುದು ಬೆಂಗಳೂರಿನಲ್ಲಿ ಕಂಡುಬರ್ತಾ ಇದೆ. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್, ಕಲ್ಪನಾ TV9 ಬೆಂಗಳೂರು.